ಏನು ಇಲ್ಲಿ ಎತ್ತು ಏನು ಎತ್ತು ನೀಲವತಿ ಐತೆ ಎತ್ತು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತು ಭಾನುವಾರ ಕಟಿಂಗ್ ಮಾಡ್ಸಕ್ ಹೋಗ್ಬೇಕು. ಏನ ಮಗಳೇ ಕಾರ್ ತಗೊಡ್ತೀನಿ ಬಾ. ಯಾಕ ಚಿಕ್ಕಪ್ಪ ಮುದವಿ ಗೈಸ್ ನಮ್ಮ ಕರ್ಗಿನ ಕಿಡ್ನಾಪ್ ಮಾಡ್ಬಿಟ್ಟವನೆ ನನ್ನ ಬಾಮೈದ. ನಮ್ಮ ಕರ್ಗಿ ಇಲ್ಲ, ಅದಕ್ಕೆ ಅವನ್ ಗಾಡಿ ಕೊಟ್ಕೊಳ್ಸವನೆ. ಅವನದು ಬರ್ತಡೇ ಐತಂತೆ, ಸೊ ಅದಕ್ಕೋಸ್ಕರ ನನ್ನ ಬಾಮೈದ ಅವ್ನ ಬರ್ತಡೇ ಇರೋದಕ್ಕೆ ಅವ್ನ ಬೈಕ್ ನನ್ನ ಬೈಕ್ ಎತ್ಕೊ ಹೋಗೋನೆ, ನಂಗೆ ಈ ಬೈಕ್ ಕೊಟ್ಟವನೆ. ಸೋಮಗಳು ಹೇಳಿ ಗಾಡಿಯಲ್ಲಿ ಸ್ವಾಮಿ ಬುಲೆಟ್ ಗಾಡಿ ಮಾರಕ್ ಬಿಡಿ ಸ್ವಾಮಿ. ನಿಜ ಮಾರಕ್ ಬಿಟ್ಟವನಿ. ಏನಾಯ್ತು ಕಣ್ಣು ನಿಮ್ಗೆ? ನಿಜ ಮಾರಾಕ್ ಬಿಟ್ಟಿ ಬುಲೆಟ ಹೊಂಟೋಗ್ಲಿ ಹಂಗಾರೆ. ಈಸಿಯಾಗಿ ಬಿಟ್ಕೊಟ್ ಬಿಡ್ತೀರಾ? ಕಷ್ಟಪಟ್ಟು ತಗೊಂಡಿರೋದು ಈಸಿಯಾಗಿ ಬಿಟ್ಕೊಟ್ ಬಿಡಕ? ಸ್ವಾಮಿಗಳಾಗಿದ್ದೀರಾ, ಬೈಯಂಗಿಲ್ಲ ಅಲ್ವಾ ಸ್ವಾಮಿ? ನಿಜ ಮಾರಾಕ್ ಬಿಟ್ಟಿ ಕಣಪ್ಪ. ಗಾಡಿ ಮಾರಾಕ್ ಬಿಟ್ಟವ್ರಿ ನಾನು ನಮ್ಮ ಕರ್ಗಿನ. ಇನ್ನೊಂದ್ ಗಾಡಿ ಇಲ್ಲ ಕಣಪ್ಪ, ನಿಜ ಸ್ವಾಮಿ. ಅಲ್ಲಿ ರಾತ್ರಿಯಿಂದ ಬೀಗ ಕೊಟ್ರ ಅಲ್ಲೇ ನಿಂತಿದ್ದ ರಾಮ ಮಂದಿರ. ಯಾರು ನಿಲ್ಸಿರೋದು? ಶಶಾಂಕಣ ನಿಲ್ಸಿರೋದು, ನಮ್ಮ ಅಣ್ಣ ಅನ್ನೋನು ನಿಲ್ಸಿರೋದು. ನಾನೆಲ್ಲ ಅಪ್ಪ ಸ್ವಾಮಿಗಳೇ ಬುಲೆಟ್ ಗಾಡಿ ಮಾರಕ್ಕಾಯ್ತು ಗೈಸ್. ಬುಲೆಟ್ ನನ್ನ ಬಾಮೈದ ತಗೋಗೋನೆ ಬರ್ತಡೆ ಅಂತ ಮಾರಾಕಿಲ್ಲ ಗೈಸ್ ಬುಲೆಟ್ನ ನಾನು. ಓಕೆ ನಾನು ಸ್ವಾಮಿ ಕೇಂದ್ರ ಸ್ವಾಮಿ. ಆ ಗಾಡಿ ಎಲ್ಲ ಆಚೆ ನಿಂತಿರ್ಬೇಕು. ಸರಿ ಇದು ಯಾರು ಎತ್ಕೋಗಲ್ಲ ಗೈಸ್. ನಾನು ಇವಾಗ ಕಟಿಂಗ್ ಮಾಡಿಸ್ಕೊಬರಕ್ ಹೋಯ್ತವ್ನಿ ಗೈಸ್. ಹಂಗೆ ಕಟಿಂಗ್ ಮಾಡಿಸ್ಕೊಬರೋ ಟೈಮಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ಲು. ಅವ್ರು ನಡು ರೋಡಲ್ಲಿ ಒಳ್ಳೆ ಇದ್ರು ನಿಂತವಳೆ. ಥೂ ಮುಂಡೆ ಕಿತ್ತೋದ್ ಮುಂಡೆ ಕುಳ ಮುಂಡ. ಯಾಕಮ್ಮ ಹಿಂಗ್ ನಿಂತಿದ್ಯಾ ಗೈಸ್? ಇವಳು ನನ್ನ ಫ್ರೆಂಡು. ಫ್ರೆಂಡ್ ಅಲ್ಲ, ಹೆಂಡತಿಗಳು. ನಾವ್ ಯಾವಾಗ್ಲೂ ಹಿಂಗೆ ಇರೋದು, ಗಂಡ ಹೆಂಡತಿರಂಗೆ. ಊರಲ್ಲೆಲ್ಲ ಗಂಡ ಹೆಂಡತಿ ಅಂತಾನೆ ಕರೆಯೋದು. ಮುದವಿ ಕಣೋಗು ಮುದವಿ. ನೀನ್ ಮುಸ್ಲಿ ನೋಡಿದ್ರೆ ಜರ್ ಬರಲ್ವಲ್ಲ ಐಕ್ಳುಗಳಿಗೆ. ಅಲ್ಲ ಇನ್ ಪಾಪುಗಳಿಗೆ ಏನ್ ಗೊತ್ತಾ, ಪಾಪುಗಳಿಗೆ ನಿನ್ ಮೂತಿ ತೋರಿಸ್ಬಿಟ್ಟು ನಾನು ಹಂಗನೆ ಊಟ ಮಾಡಿಸ್ಬೋದು ಗೊತ್ತಾ? ಹಂಗಿದೆಯಾ ನಿನ್ ಮೂತಿ. ನಿನ್ನ ನನ್ ಮಿಸ್ಸಸ್ ಅಂತ ಬೇರೆ ಹೇಳ್ಕತ್ನಿ. ಥೂ ಕಪಿ ಬೋಡಿ ಇದೆ. ಓಲ ಈಗ ಹೋದವನು ಎಲ್ಲಿಗೆ? GT ಈಗ ಜಸ್ಟ್ ಏನ್ ಮಾಡವಲ್ಲ ಇವಾಗ ಅದಕ್ಕೆ? ನನ್ ಮಗನ ಟಿ ಐದ್ನೆ. ಥೂ ಮುದವಿ ಕಣೋಗು ಮುದವಿ. ನೀನ್ ಕರಿ ಮುಸ್ಲಿಗೆ ಯಾವ್ದಾರ ಹುಡುಗಿರ್ ನೋಡ್ತಿದ್ರೆ, ಈ ನಮ್ಮ ಮಿಸ್ಸಸ್ಗೆ ಯಾರಾದ್ರೂ ಗಂಡ ಆಗೋರಿದ್ರೆ ಹೇಳ್ರಪ್ಪ, ಹೇಳಿ. ನಂಗಂತೂ ಇವಳ ಜೊತೆ ಬಾಳ್ವೆ ಮಾಡೋದ್ ಕಷ್ಟ ಆಯ್ತೈತೆ. ಲೇ ಲೋಫರ್ ನನ್ ಮಗನ. ಥೂ ಮುದವಿ. ಗೈಸ್ ಇವನು ಸಿಕ್ಕಾಪಟ್ಟೆ ಸಕ್ಕತ್ ಕಾಮಿಡಿ ಮ್ಯಾನು. ಗೈಸ್ ಕಟಿಂಗ್ ಮಾಡ್ಸಾ ಇದ್ದು, ಕಟಿಂಗ್ ಹೆಂಗೈತೆ ಅಂತ ಕಮೆಂಟ್ ಮಾಡ್ಬಿಡಿ. ಚೆನ್ನಾಗೈತಾ? ಸುಮಾರಾಗಿ ಕಾಣಿಸ್ತವನಿ ಅನ್ಕತ್ನಿ. ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ಇವಾಗ ಗಟ್ಟಿಗೋಗ್ಬೇಕು ಗೈಸ್. ನಿಮ್ಗೆಲ್ಲ ಒಂದು ಖುಷಿ ವಿಷಯ ಏನಂದ್ರೆ, ನಾನು ಇವತ್ತು ಸ್ನಾನ ಮಾಡ್ತವನಿ. ನೆನ್ನೆನೂ ಸ್ನಾನ ಮಾಡಿದೆ, ಇವತ್ತು ಸ್ನಾನ ಮಾಡವನಿ. 2 ದಿವಸ ಕಂಟಿನ್ಯೂಸ್ ಆಗಿ ಮಾಡವನಿ. ದೊಡ್ಡ ಸಾಧನೆ ಇದು. ಏನಂತೀರಾ ಶಶಿಕಲಾ ಅವ್ರೆ? ಶಶಿಕಲಾ ಅದು ಕಟಿಂಗ್ ಮಾಡಿಸಿರೋದಕ್ಕೆ ಮಾಡಿರೋದು ಗೈಸ್. ನಾನು ಇಲ್ಲ ಮಾಡಿಸಿರೋದು ನಾನು ವಾರಕ್ಕೂ ಏನ ನೋಡ್ತೀರಾ ಆಯ್ತಾ? ಎಲ್ಲಿ ಮಾಡಿಸಿದೆ? ಏನು ಮಾಡಿಸಿ ಅಲ್ವಲ್ಲ? ವಾ ಇದೇ ಕಣಮ್ಮ ಕಟಿಂಗ್, ಸ್ಟೈಲಿಶ್ ಕಟಿಂಗ್ ಇದು. ಸುತ್ತ ಕೆರೆಸ್ಕೊಂಡ್ ಬಂದಿದೆ ಅಷ್ಟೇ. ಇನ್ನೆಂಗೆ ಚೆನ್ನಾಗಿಲ್ವಾ? ಹಾ ಕಾಡ್ ಕಪಿ ಕಣಂಗ್ ಕಾಣಿಸ್ತಿದೀಯೇನು? ಅಲ್ಲ ಈ ಶುದ್ಧ ಕೂದಲು ಬಿಟ್ಕೊಂಡಿದ್ಯಲ್ಲ, ಇನ್ನಂಗ್ ಬಿಟ್ಕೊಂಡ್ರ ಯಾರ ನೋಡ್. ನಂತರ ಸ್ಟೈಲಾಗಿ ಮಾಡಿಸ್ಬೇಕು ಕಟಿಂಗು, ಅರ್ಥ ಆಯ್ತಾ? ಶಶಿಕಲಾ ಹಾಯ್ ಚಿಕ್ಕಮ್ಮ, ಏನ್ ಸಮಾಚಾರ? ಆಡ್ತೀನಿ. ಏನ ಇದು ಸ್ನಾನ ಮಾಡಬಾರ್ದು ಹಂಗೆ ಊರಿನಾ ಗೈಸ್? ನಮ್ಮಮ್ಮ ಖಾರದ ಪುಡಿ ಮಾಡಿಸ್ತವ್ರೆ, ಅದಕ್ಕೆ ಮೆಣಸು ಇನ್ನು ಏನೇನೋ ಉರಿತವ್ರೆ. ಬಮ್ಮ ನೀರು ಈ ಕೊಡಲೆ. ಶಶಿಕಲಾ ಮಾ ನೀರು ಈ ಕೊಡು. ಮಾ ನೀರು ಈ ಕೊಡಿ. ಇದಕ್ಕೆ ಭದ್ರಕ್ಕೆ ಕುತ್ಕೋ ಅಂತ ಗೈಸ್, ಅದಕ್ಕೆ ಕೂತಿರ್ತೀನಿ. ಆಮೇಲೆ ಸ್ನಾನ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಜ್ಞಾನವಿಷ್ಣು ಮಗ್ಲೇ ಏನ್ ಮಾಡ್ತಿದ್ಯವಾ? ಜ್ಞಾನವಿಷ್ಣು ಇಲ್ಲಿ ಚಿನ್ನು ಬ್ಲಿ ಬೆಂಡಲ್ಲಿ ಯಾಕೆ ಹಲ್ಲುಚ್ತಿದ್ಯಾ? ಲೇ ನನ್ ಸೌಂತಿ ಏನಿದು? ಅಲ್ಲ ಕಣೆ ಬೆಂಡಲ್ಲಿ ಯಾಕೆ ಹಲ್ಲುಚ್ತಿದ್ಯಾ? ಲೇ ಮುದೇವಿ
ಗೈಸ್ ಇವತ್ತು ನಮ್ಮ ಅಮ್ಮಂಗೆ ಯಾರೋ ಒಬ್ರು ಬಾಕ್ಸ್ ಕಳ್ಸಿಕೊಟ್ಟವ್ರೆ. ಈ ಬಾಕ್ಸ್ ಒಳಗಡೆ ಏನೋ ಒಂದು ಗಿಫ್ಟ್ ಇದೆ. ಈ ಬಾಕ್ಸ್ ಒಳಗಡೆ ಇರೋ ಗಿಫ್ಟ್ ನಾನು ತೆಗ್ದಾಕ್ಬಿಟ್ಟವ್ನಿ. ಇವಾಗ ಆ ಗಿಫ್ಟ್ ನ ಹಾಕ ಬಂದ್ಬಿಟ್ಟು ಆ ಗಿಫ್ಟ್ ಏನಂತ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಆ ಗಿಫ್ಟ್ ನ ಹಾಕ ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ತೋರಿಸ್ಬೇಕು ಗೈಸ್. ಆಮೇಲೆ ನಮ್ಮ ಅಪ್ಪಂಗೂ ತೋರಿಸ್ಕೊಡ್ತೀನಿ ಗೈಸ್ ಆ ಗಿಫ್ಟ್ ಏನು ಅಂತ. ಗೈಸ್ ನಮ್ಮ ಅಮ್ಮಂಗೆ ಈ ಬಾಕ್ಸ್ ಒಳಗಡೆ ಒಂದು ಹಾವು ಹಾಕವ್ನಿ. ನಿಮ್ ಫ್ಯಾನ್ಸ್ ಯಾರೋ ಗಿಫ್ಟ್ ಕಳ್ಸಿಕೊಟ್ಟವ್ರೆ ಕಣಮ್ಮ ಅಂತ ಒಂಚೂರು ಉಪ್ಸ್ಬಿಟ್ಟು ಇದು ನಿನ್ನ ಫ್ಯಾನ್ಸ್ ನಿಂಗೋಸ್ಕರ ಕಳ್ಸಿಕೊಟ್ಟಿರೋ ಗಿಫ್ಟ್ ಬಾಕ್ಸ್. ಗೈಸ್ ಯಾರು ಈ ಗಿಫ್ಟ್ ಬಾಕ್ಸ್ ಕಳ್ಸಿಕೊಟ್ಟಿದ್ದೀರಾ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಅಮ್ಮ ಈಗ ಇದ್ರೊಳಗಡೆ ಏನಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ? ಏನಿರ್ಬೋದು ನಿಮ್ ಪ್ರಕಾರ ಈ ಬಾಕ್ಸ್ ಒಳಗಡೆ? ಏನ್ ಗಿಫ್ಟ್ ಕಳ್ಸಿಕೊಟ್ಟಿರ್ಬೋದು? ಗೊತ್ತಿಲ್ಲ ಕಣ್ಸರದು. ಏನಾದ್ರು ಹೇಳು. ಕಿವಿ ವಾಲ್ಗಿಲೆ ವಾಲೆ ಗೈಸ್ ವಾಲೆ ಗೀಲೆ ಕಳ್ಸಿಕೊಟ್ಟಿರ್ತೀರಂತೆ. ಅದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಅಷ್ಟೇನಾ? ಇದನ್ನ ಒಂದೇ ಕೈಯಲ್ಲಿ ಹಿಂಗೆತ್ತು. ಇಲ್ಲಿ ನೋಡಿ, ಈ ಒಂದೇ ಕೈಯಲ್ಲಿ ಹಿಂಗೆತ್ತು. ಆಯ್ತಾ? ರೆಡಿ? 1 ಅಯ್ಯೋ ಏನೋ ತಿನ್ನೋದು ಕಣ್ಸರ. ಎತ್ತು ಅಲ್ಲಾಡ್ಸ್ಬಿಡಿ. ಎತ್ತು ಹಿಂಗ ಎತ್ತ ಹಿಂಗೆಲ್ಲ ಕಣಮ್ಮ, ಕೆಳಗಡೆ ಇಡ್ಕಮ್ಮ. ಎತ್ತು ಎತ್ತಮ್ಮ. ನೀನು ಪ್ಲಾಸ್ಟಿಕ್ ಆವತ್ತು ಸೇರಿಸ್ಬಿಟ್ಟಿರ್ತಿದ್ದ ನನಗೆ ಗೊತ್ತು. ನಿಂಗೆ ಒಳ್ಳೆ ಕಣಿ. ಎತ್ತು ಮಾ, ಎತ್ತಮ್ಮ. ಒಂದೇ ಕೈಯಲ್ಲಿ ಎತ್ತಬೇಕು. ಎತ್ತು ಒಂದೇ ಕೈಯಲ್ಲಿ ಎತ್ತು. ಎತ್ತು ನನ್ ದೂರ ಎತ್ತು ಎತ್ತಮ್ಮ. ಎತ್ತಮ್ಮ. ಪ್ಲಾಸ್ಟಿಕ್ ಏನು ಮಡಗಿಲ್ಲ. ಏನೋ ಗಿಫ್ಟ್ ಕಳ್ಸೋರೆ ಕಣ್ ಬಾ. ಸುಮ್ನೆ ಪ್ಲಾಸ್ಟಿಕ್ ಅವಂತೆ ಸುಮ್ನೆ. ಇಲ್ಲಿ ನೋಡಿಲ್ಲ, ಹಿಂಗ್ ಇಟ್ಕೊಂಡು ಒಂದೇ ಕೈಯಲ್ಲಿ ಎತ್ತಬೇಕು ಅಷ್ಟೇ, ಇನ್ನೇನಿಲ್ಲ. ಎತ್ತು ಇರೋ ನೀ ಕೆಳಗಡೆ ಇಟ್ಕೋ. ಅದೇ ಕವಳೆ ಇದ್ರಾಗ ನಡಿಯ. ಎತ್ತು ಈರ ದೂರ ಹೋಯ್ತೇನೆ. ಮಾ ಎತ್ತ ಮಾತು. ನಾನು ಯಾಕಮ್ಮ ದೂರ ವಿಡಿಯೋ ಚೆನ್ನಾಗಿ ಬರಲ್ಲ ಅಂತಿದ್ದು. ಮಾ ಎತ್ತು ಸುಮ್ನೆ. ಎತ್ತು ಇಲ್ಲಿ ದೂರ ಇಟ್ಕೊ. ಮಾ ಶಶಿಕಲಾ ಏನು ಕೊಂಡ ಬಿಡ ನನ್ಗ ಅದ್ರೊಳಗೆ ಏನು ತಿಳ್ಬಿಟ್ಟು ತೆಗಿ. ಮಾ ಸುಮ್ನೆ ಯಾಕಮ್ಮ ಹಿಂಗ ಆಡ್ತೀಯ? ಮಾ ವಿಡಿಯೋ ಮಾಡಕ್ ಅಷ್ಟೇ, ದೂರ ಹತ್ರದಿಂದ ಕಾಣಿಸಲ್ಲ ಅಷ್ಟೇ. ಇಲ್ಲಿ ನೋಡಿಲ್ಲ, ನೀವು ಬರೀ ಒಂದೇ ಬೆಟ್ಟಲ್ಲಿ ಇಟ್ಬೇಕು. ಸುಮ್ನೆ ಎತ್ತೋ. ನೀನ್ ಗಿಫ್ಟ್ ಕಳ್ಸಿಕೊಟ್ಟಿರೋದು. ಎತ್ತು ಸುಮ್ನೆ. ಒಂದೇ ಕೈಯಲ್ಲಿ ಎತ್ತು. ಎತ್ತಮ್ಮ. ಅದ್ ಯಾಕಮ್ಮ ಹಂಗ್ ಭಯ ಪಟ್ಟಿಯ? ಎತ್ತು ಒಂದೇ ಕೈಯಲ್ಲಿ ಎತ್ತು. ದಮ್ಮ ನಿಂಗ್ ಕೊನೆಲ್ಲ ತಗೊಂಡೆತ್ತು. ಮಾ ಅದ್ಯಾಕಮ್ಮ ಮಣಿ ಕೈ ಎತ್ತಮ್ಮ. ಮಾ ಎತ್ತು, ಅಳ್ಳಾಡಿಸ್ಬಾರ್ದು. ಎತ್ತು ಸುಮ್ನೆ. ಏನು ಇಲ್ಲಿ ಎತ್ತು. ಏನು ಪ್ಲಾಸ್ಟಿಕ್ ನಮ್ಮಮ್ಮ ಈ ರೇಂಜ್ ಭಯ ಪಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಪ್ಲಾಸ್ಟಿಕ್ ಅವ್ಗೆ. ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ವಿಡಿಯೋ ಬಂದ್ಬಿಡ್ತು. ನೆಕ್ಸ್ಟ್ ನಮ್ಮ ಅಪ್ಪಂಗೆ ಮಾಡ್ತೀವಿ. ಏನಕ್ಕೆ ಗುಪ್ಪಿತು? ಏನ್ ಗೊತ್ತಾ ಮಚ್ಚ, ಇಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಕಳ್ಸವ್ರೆ ಮಗ. ಬರೀ ಒಂದೇ ಬೆಟ್ಟಲ್ಲಿ ಎತ್ತಬೇಕು ಮಗ. ಎತ್ತುತ್ಯಾ? ಹಿಡ್ಕೋ. ಇರು, ಹಿಂಗ್ ಹಿಡ್ಕೋ. ಈ ಬೆರಳಲ್ಲಿ ಹಿಂಗ್ ಮೇಕ್ ಮಾಡಿ ಎತ್ತಬೇಕು. ಎತ್ತು. ಪ್ಲಾಸ್ಟಿಕ್ ಆಗೋದೆ ಅಂತೆ. ಇವ್ರಂಗ ಆಡ್ತಾಳೆ ಅವ. ಇದ ಸುಮ್ನೆ ಇರ್ಬೇಕು ನೀನು. ಗೊತ್ತಿಲ್ಲ ಅಂದ ಸುಮ್ನೆ ಮುಚ್ಕೊ ಬಿಡು ಸುಮ್ನೆ. ಸುಮ್ನೆ ಇದು ಯಾಕಮ್ಮ ಹಿಂಗ ಆಡ್ತಿ? ಇರಮ್ಮ ನೀನು. ಗೈಸ್ ನಮ್ಮ ಅಮ್ಮ ಎಲ್ಲ ನಾಳೆ ಮಾಡ್ತಾಳೆ ಗೈಸ್. ನಮ್ಮವ್ವ ಇದಕ್ಕೆ ಬೇಜಾರಾಗೋದು. ಇವಾಗ ಎತ್ತಿದ್ದ ಬಕ್ರ ಆಯ್ತಿತ್ತು, ಅದನ್ನ ತಡ್ಬಿಟ್ಲು. ಅಪ್ಪಂಗೆ ಹೇಳ್ಬೇಡ ಸುಮ್ನೆ ಇರು. ಸುಮ್ನೆ ನೀನು. ನನ್ಗೇನ್ ಮಾಡ್ತೀನಿ ಸುಮ್ನೆ ಇದ್ಬಿಟ್ರೆ ಸರಿ ನೀನು. ಒಳ್ಳೆ ಪೆದ್ದಿ ಆಡಂಗ ಆಡ್ತಾಳೆ. ರಂಜಿತಂಗೂ ಮಾಡ್ಬೋದಾಗಿತ್ತು ಇವಾಗ. ಹೋಗು. ಕಂಡುಬಿಟ್ಟದ್ದು ಪ್ಲಾಸ್ಟಿಕ್ ಆಗು ಈ ತರ ಕಂಡದ. ಒಳ್ಳೆ ಪೆಪ್ಪೆದ್ರಂಗೆ ಸುಮ್ನೆ ಯಾಕಮ್ಮ ಎಲ್ರಿಗೂ ಹೇಳಿ. ಗೈಸ್ ಈ ಬಾಕ್ಸ್ಗೆ 400 ರೂಪಾಯಿ ಕೊಟ್ಟು ಆವಾಗ 150 ರೂಪಾಯಿ ಕೊಟ್ಟು ನಮ್ಮ ಎಲ್ಲ ನಾಳೆ ಮಾಡ್ಬಿಟ್ಲು. ಇತ್ತದ್ಯಾ ಇಷ್ಟು ಕ್ಯೂಟ್ ಆಗೋಳೆ ನೋಡಿ ನಮ್ಗೆ ನೆನ ಮಗಳು. ಆದ್ರೆ ಮಾಡ್ರಿ ಕಳಿಸ್ಬೇಕು. ನೀನ್ ಎತ್ತದ್ಯಾ? ಎತ್ತು ನನ್ ಸ್ವಂತ ನೋಡು. ಜ್ಞಾನ ಏನೇ ಎದುರ್ಕೊಳ್ಳಲ್ಲ, ನೀನ್ ಹಂಗೆ ಎದುರ್ಕತ್ತೀಯ. ಜ್ಞಾನವಿ ಎದುರ್ಕತ್ತಾಳ ನೋಡು. ಗೈಸ್ ನೆಕ್ಸ್ಟ್ ಯಾರಾದ್ರೂ ಬೇರೆ ಮಕ್ಕಳು ಹುಡುಕ್ತೀರಿ?
ಗೈಸ್ ಬೇರೆ ಯಾರಾದ್ರೂ ಬಕ್ರಗಳು ಸಿಗ್ತಾರ ನೋಡೋದ ಬೀದಿಲೆಲ್ಲ ಹುಡುಕ್ತೀನಿ, ಯಾರಾದ್ರೂ ಬೇರೆಯವ್ರು ಸಿಗ್ಬೋದು ಅನ್ಕತ್ನಿ. ಓ ಸ್ವಾಮಿಗಳೇ ನಿಮ್ಗೆ ಎಲ್ಲಾರ್ಗು ಒಂದು ಚಾಲೆಂಜ್, ನಿಮ್ಮಿಬ್ರಿಗೂ ಒಂದು ಚಾಲೆಂಜ್. ಸ್ವಾಮಿ ನಿಮ್ಗೆ ಒಂದು ಚಾಲೆಂಜ್ ಸ್ವಾಮಿ. ಫಸ್ಟ್ ಚಾಲೆಂಜ್, ಈ ಬಾಕ್ಸ್ ಅಲ್ಲಿ ಒಂದು ಗಿಫ್ಟ್ ಐತೆ. ಈ ಗಿಫ್ಟ್ ಬೇಕಾ 20 ರೂಪಾಯಿ ಬೇಕಾ? ಗಿಫ್ಟೇ ಬೇಕಾ? ಈ ಬಾಕ್ಸ್ ಅಲ್ಲಿ ಏನೋ ಒಂದು ಚೆನ್ನಾಗಿರೋ ಗಿಫ್ಟ್ ಐತೆ. ಈ ಬಾಕ್ಸ್ ಅಲ್ಲಿ ನೋಡಿ ಹಿಂಗೆ ಒಂದೇ ಬೆಟ್ಟಲ್ಲಿ ಎತ್ಬೇಕು, ಕೆಳಗಡೆ ಇಟ್ಕೊಂಡು ಕೈನ. ಓಕೆ, ಕೆಳಗಡೆ ಇಟ್ಕೊಂಡು ಬರೀ ಒಂದೇ ಬೆಟ್ಟಲ್ಲಿ ಎತ್ಬೇಕು. ಇರಿ ಸ್ವಾಮಿ, ಒಂದೇ ಬೆಟ್ಟಲ್ಲಿ ಎತ್ತಿ ಸ್ವಾಮಿ, ಎತ್ತಿ ಸ್ವಾಮಿ. ಹಂಗಲ್ಲ ಸ್ವಾಮಿ, ಬಿಗಿ ಮುಸ್ಕೆತ್ತಿ ಎತ್ತಿ ಸ್ವಾಮಿ. ಅಲ್ಲಲ್ಲ ಸ್ವಾಮಿ, ಕೆಳಗಡೆ ಇಟ್ಕೊಂಡು ನೀವೇ ಎತ್ತಿ ಸ್ವಾಮಿ. ಭಯನೇ ಪಡಲ್ವಲ್ಲ ಸ್ವಾಮಿ ನೀವು. ಗೈಸ್ ಇವ್ರು ಭಯನೇ ಪಟ್ಟಿದ, ನಮ್ಮ ಭಯ ಪಟ್ಟಷ್ಟು. ಬೇರೆ ಇನ್ಯಾರು ಭಯ ಪಡೋರ್ಗೆ ಹೋಗ್ಬೇಕು. ಭಯ ಆಗ್ಲಿಲ್ವ ಸ್ವಾಮಿ ನಿಮ್ಗೆ? ಗೈಸ್ ನನ್ನನ್ನೇ ಬಕ್ರ ಮಾಡ್ಬಿಟ್ರು ಇವರು. ಇಲ್ಲಿ ಯಾರು ಅವ್ರೆ? ಬ್ರೋ ಬಾಗ್ಲಿ ಅಲ್ಲಿ ಯಾವ ಕಡೆಯಿಂದ ಹಾಕೊಂಡವ್ರ? ಬ್ರೋ ಬಾಗ್ಲಿ ಬರೋದ್ ಹೆಂಗೆ ಒಳಕ್ಕೆ? ಗೈಸ್ ಈ ಮನೆ ಒಳಗಡೆ ಒಂದಷ್ಟು ಜನ ಅವ್ರೆ, ಅವ್ರಿಗೆಲ್ಲರಿಗೂ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಇವಾಗ ಹೋಗ್ಬಿಟ್ಟು. ಓಹೋ ಗೈಸ್ ಇಲ್ಲಿ ನೋಡಿ ಗೈಸ್ ಹೆಂಗೈತೆ ಗುಹೆ. ಒಂದು ಅಡ್ವೆಂಚರಸ್ ಆಗಿರೋ ಮೂವಿನೇ ಮಾಡ್ಬಿಡ್ಬೋದು ಇದ್ರ ಒಳಗಡೆ. ಒಂದು ಗುಂಪೈತೆ, ನಮ್ಮ ಗ್ಯಾಂಗ್ ಇದು, ಪಬ್ಜಿ ಆಡ್ತವ್ರ ಎಲ್ಲ. ಇವ್ರಿಗೆ ಇದೊಂದು ಗಿಫ್ಟ್ ಕೊಡ್ತಾವ್ನಿ ಇವಾಗ. ಬ್ರೋ ಎಲ್ಲ ಪಬ್ಜಿ ಆಡೈತಾ? ಬೇಗ ಪಬ್ಜಿ ಆಡ್ ಮುಗಿಸ್ಬಿಡಿ. ಒಂದು ಗಿಫ್ಟ್ ಐತೆ. ಗಿಫ್ಟ್ ಬೇಕಾ 20 ರೂಪಾಯಿ ಬೇಕಾ? ಇರೋಣ. ಏನಾದ್ರು ಗಿಫ್ಟ್ ಬೇಕಾ ಜಿನಳಿ? ಗಿಫ್ಟ್ ಬೇಕಾ 20 ರೂಪಾಯಿ ಬೇಕಾ ಮಗ? ಏನ್ ಬೇಕು ಗೈಸ್? ಇವಾಗ ಓಪನ್ ಮಾಡಿಸ್ತೀನಿ ಗಿಫ್ಟ್. ಏನಿರ್ತದೆ ನೋಡೋದೇ ರೀ. ಗೈಸ್ ನಮ್ಮ ಸಿಸಿಂದು ಆಯ್ತು ಪಬ್ಜಿಯಲ್ಲಿ ಆಡಿ. ಇವಾಗ ಮಜಾ ನಿಂಗೋಸ್ಕರ ಈ ಗಿಫ್ಟ್. ಇಲ್ಲ 20 ರೂಪಾಯಿ ಬೇಕಾ ಇಲ್ಲ ಗಿಫ್ಟ್ ಬೇಕಾ? ಗಿಫ್ಟ್ ಇಲ್ಲ ಮಗ, ಇದನ್ನ ಒಂದೇ ಕೈಯಲ್ಲಿ ಓಪನ್ ಮಾಡ್ಬೇಕು ಹಿಡ್ಕೊಂಡು. ಇತ್ತು ಇಲ್ಲ ಕಣ, ಗಿಫ್ಟ್ 20 ರೂಪಾಯಿ ಬೇಕಾ ಗಿಫ್ಟ್ ಬೇಕಾ? ಹಂಗಲ್ಲ ಕಣ, ಕೆಳಗಡೆ ಇಟ್ಕೊಳ್ಳೋ ಗಟ್ಟಿಯಾಗಿ. ಹಾ ಎತ್ತ ಮುದಾವೆ 10 ಕಿಡ್ಕ ಎತ್ತ ಬಡಿದೆ ಅದಕ್ಕೆ ಎತ್ಲಾ. ಇದು ಗಂಡ್ಸಾಗಿರೋ ಒಂದೇ ಕೈಯಲ್ಲಿ ಎತ್ಬೇಕು, ಅದು ಒಂದೇ ಬೆಟ್ಟಲ್ಲಿ. ಎತ್ತ ಮುದಾವೆ ಎತ್ತು. ಕೋಣೆ ಐತೆ ಕಣ, ಎತ್ತು ಎತ್ತ ಬಡಿದೆ. ಹೋಗು ಮುದಾವೆ. ಆದ್ರೂ ಸ್ವಲ್ಪ ಭಯ ಪಟ್ಟೆ ಮಗನೇ ನೀನು. ಈ ಡಬ್ಬ ನನ್ನ ಮಕ್ಳಿಗೆ ಸುಮಾರು ಜನ ಗುದಾಗ್ಬಿಟ್ಟದೆ. ಓಹೋ ಬಪ್ಪ ಆಯ್ತು, ಬೇರೆ ಯಾರಿಗಾರು ಮಾಡ್ಬೇಕು ಗೈಸ್. ಇಲ್ಲಿ ಒಂದು ಗಿಫ್ಟ್ ಐತೆ. ಈ ಗಿಫ್ಟ್ ಓಪನ್ ಮಾಡ್ತೀರಾ 20 ರೂಪಾಯಿ ಇಸ್ಕೋತೀರಾ? ಗಿಫ್ಟ್ ಓಪನ್ ಮಾಡ್ಯಾರ್ಯಾ? ಗಿಫ್ಟ್ ಓಪನ್ ಮಾಡ್ಬೇಕು. ಒಳಗಡೆ ಏನಿರುತ್ತೆ ಅದು ನಿಮ್ಗೆ. ಹಾ ಇರ್ತದೆ, ಇಲ್ದೇ ಕೊಡ್ತಾನೆ ಗಿಫ್ಟಾ? ಇರಿ ಬಾಕ್ಸ್ ಇಟ್ಕೊಂಡು. ಏನಿಲ್ಲ, ಇರಿ ಇದು ಕೊಡಿ. ಹಾ ಕೆಳಗಡೆ ಇಟ್ಕೊಂಡು ಎತ್ತಮ್ಮ. ಪ್ಲಾಸ್ಟಿಕ್ ಕೊಟ್ಟಣ ಬಾಕ್ಸು. ಇನ್ನೊಂದು ಸ್ವಲ್ಪ ಜನಕ್ಕೆ ಮಾಡ್ಬೇಕು. ಜ್ಞಾನವಿಗೆ ಅಂತ ಒಂದು ಗಿಫ್ಟ್ ಕಳ್ಸವ್ರೆ. ಇಲ್ಲಿ ಬಾಕ್ಸ್ ಅಲ್ಲಿ ಒಂದು ಗಿಫ್ಟ್ ಐತೆ. ಇದನ್ನ ಬರೀ ಒಂದೇ ಹಂಗ ಓಪನ್ ಮಾಡ್ಬೇಕು. ಏನೋ ಗಿಫ್ಟ್ ಕಳ್ಸವ್ರೆ ಜ್ಞಾನವಿಗೆ. ಓಪನ್ ಮಾಡಮ್ಮ. ತೂಮ ಗಿಫ್ಟ್ ಐತೆ ಕಣಮ್ಮ ಒಳಗಡೆ. ಇದ್ದಮ್ಮ ಇದ್ದು. ಪ್ಲಾಸ್ಟಿಕ್ ಆಗ ಕಣಮ್ಮ ಏನೋ ಶಶಿಕಲಕ್ಕ, ನನ್ ಕೈಲಿ ಆಗಲ್ಲ, ಸುಮ್ನೆ ಸೈಕ್ ಮಾಡ್ಬೇಡ, ಹೊಂಟೋಗ್ಬಿಡು. ನಾನ್ ಸೈಕ್ ಆದ್ರೆ ನನ್ ವಿಷಯ ನಾನೇ ಕೇಳಲ್ಲ, ನನ್ ಮಾತ್ ನಾನೇ ಕೇಳಲ್ಲ. ಅರ್ಥ ಆಯ್ತಾ ನಿಂಗೆ? ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ, ಸುಮ್ನೆ ಇರ್ಬೇಕು ಅಷ್ಟೇ. ಆದ್ರೆ ಅಷ್ಟೇ. ಯಾರನ್ನ? ಕೋಣೆ ಕಳಿಸ್ತಾರೆ. ನಾವು 150 ರೂಪಾಯಿ ಕೊಟ್ಬಿಡ್ತಾನೆ ಇದ್ದು. ಬಾಕ್ಸ್ 400 ರೂಪಾಯಿ ಕೊಟ್ಬಿಡ್ತಾನೆ ಇದ್ದು. ನಾನು ನಿಂಗ್ ಪ್ರ್ಯಾಂಕ್ ಮಾಡ್ಬೇಕು. ದುಡ್ಡು ಹೆಚ್ಚು ಕುಣಿತಾ ಇದೆ. ಚೆನ್ನಾಗಿರುವ ಬಾಕ್ಸು. ಅಯ್ಯೋ ಮುದವಿ, ಮುದವಿ ಹೋಗು ಮುದವಿ. ಗೌರಿ ಬಂದೋಳೆ ಮಾಡ್ಮೇಲೆ ಗೌರಿಗೆ
ಗಿಫ್ಟ್ ಎಲ್ಲ ಬಂದಲ್ವಾ ಗೈಸ್ ನಮ್ಮ ಗೌರಿ ಅತ್ತೆ ಬಂದವ್ರೆ, ಅವ್ರು ಸಕ್ಕತ್ ಎಕ್ಸ್ಪ್ರೆಷನ್ ಕೊಡ್ತಾರೆ, ತೋರಿಸ್ತೀನಿ ಗೈಸ್. ಇವಾಗ ಈ ಪ್ರ್ಯಾಂಕ್ ನ ನಮ್ಮ ಅತ್ತೆದಿರ ಮೇಲೆ ಪ್ರಯೋಗ ಮಾಡಕ್ ಹೋಯ್ತವನಿ. ಏನಮ್ಮಗಳೇ ಹೋಗಿ ಎಲ್ಲಿಗೆ ಚಿನ್ನ ಏನವ ಯಾವ್ದನ್ನ ಇದ ಗೈಸ್ ಕೊಡು ಓಡು ಎದುರ್ಕ ಓಡುಂಟು ಅಲ್ಲಿ. ಇವಾಗ ಬನ್ನಿ ಗೈಸ್ ನಮ್ಮ ಅತ್ತೆಗೆ ಇದು ಮಾಡಕ್ ಹೋಗ ಈ ಪ್ರ್ಯಾಂಕ್ ನ. ಗೈಸ್ ಇವ್ರು ನಮ್ಮ ಅತ್ತೆ, ನಮ್ ದೊಡ್ಡಮ್ಮ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಇರತ್ತೆ ಅತ್ತೆ, ಈ ಬಾಕ್ಸ್ ಅಲ್ಲಿ ಒಂದು ಗಿಫ್ಟ್ ಐತೆ. ಏ ಕೂತ್ಕ ಸುಮ್ನೆ, ಗುರು ಐತೇನ ಚಿನ್ನ? ಇಲ್ಲ. ಏನ್ ಗೊತ್ತಾತೆ, ಈ ಗಿಫ್ಟ್ ಬೇಕಾ 20 ರೂಪಾಯಿ ಬೇಕಾ? ಇಲ್ಲಿ ಗಿಫ್ಟ್ ಅಕ್ಕ ಅದೇ ನಿಜ ಕಣತೆ, ಇಲ್ಲ ಸೀರಿಯಸ್ ಆಗಿ ಅದೇ ನೋಡತ್ತೆ, ಟ್ರೈ ಮಾಡತ್ತೆ. ಆವಲ್ಲ ಅಲ್ಲ ನೋಡತ್ತೆ, ಗಿಫ್ಟ್ ಐತೆ. ಗಿಫ್ಟ್ ಅದು 10,000 ಆಗಿರ್ಬೋದು, ಏನಾದ್ರು ಆಗಿರ್ಬೋದು. ಹಾ ನಿಂಗೇನೆ ಪ್ರಮೋಷನ್ ವಿಡಿಯೋ ಕೊಟ್ಟಿರೋದು ನಾನು. ಹೌದಾ? ಈ ಬಾಕ್ಸ್ ಇದು ಗಿಫ್ಟ್ ಒಳಗಡೆ ಇರೋದೆಲ್ಲ ನಿಮ್ಗೆ ಅಲ್ಲ. ನಾವು ನೀನ್ ತೆಗಿಯೋದು ತೆಗಿಯತೆ ಭಯಪಡಿ ಏನಿಲ್ಲ. ಇಲ್ಲಿ ಒಂದೇ ಬಿಟ್ಟಲ್ಲಿ ಇಡ್ಕ ತೆಗಿಯತೆ. ಇಲ್ಲಿ ಅದೇ ನೀನ್ ತೆಗಿಬೇಕಣತ್ತೆ. ವಾಹ ನಾನ್ ತೆಗಿಯೋದಂತೆ ಎತ್ತತೆ. ಅದೇ ಎಂತದು ಇಲ್ಲ ತೆಗಿಯತೆ. ಹಾ ಅವಂತೇದು ಎಲ್ಲ ಗೊತ್ತಿಲ್ದವ್ರು ಮಾತಾಡ್ತಾ ಇರೋದು. ತೆಗಿಯತೆ ಏನಿಲ್ಲ ಕಣಂತೆ. ಗುರು ಇಲ್ಲ ಕಣ್ ತೆಗಿಯತೆ. ಗಿಫ್ಟ್ ತೆಗಿಯತೆ ಏನಿಲ್ಲ. ಅಕ್ಕ ನಿಂಗೆ ಗೊತ್ತಿದ್ಮೇಲೆ ಸುಮ್ನೆ ಇರ್ಬೇಕ. ಏನಕ್ಕ ನೀನು ಈ ತರ ಎಲ್ಲ ಪ್ಲಾನ್ ಎಲ್ಲ ಹಾಳು ಮಾಡ್ತಿರಲ್ಲ. ಒಳ್ಳೆ ಒಂದ್ ಸ್ವಲ್ಪ ಏನ ಇನ್ನು ಸುಮಾರು ಜನಕ್ಕೆ ಮಾಡ್ಬೇಕು. ಮಗ ಎಂತ ಪ್ಲಾನ್ ಮಾಡ್ಕೊ ಬಂದಿದೆ, ಎಲ್ಲ ಹಾಳು ಮಾಡ್ಬಿಟ್ಲು. ಅತ್ತೆಗೆ ಮಾಡಿದ್ರೆ ಅತ್ತೆನೂ ಸ್ವಲ್ಪ ಭಯ ಪಡೋದು. ಕೊಡಲ್ಲ ತಲೆ, ಇನ್ನು ಸುಮಾರು ಜನಕ್ಕೆ ಮಾಡ್ಬೇಕು. ಇದು ಒಂದು ಗಿಫ್ಟ್ ಬಾಕ್ಸ್ ಕಳ್ಸಿರೋದು ಇನ್ಸ್ಟಾಗ್ರಾಮ್ ಕಡೆಯಿಂದ. ಗೈಸ್ ನಮ್ಮ ಅಣ್ಣ 20 ರೂಪಾಯಿ ಬೇಕಾ ಇಲ್ಲ ಈ ಗಿಫ್ಟ್ ಬಾಕ್ಸ್ ಬೇಕಾ? ಎರಡರಲ್ಲಿ ಯಾವ್ದಾದ್ರು ಒಂದು ಯೋಚನೆ ಮಾಡು. ಬಲ ವಾ ಓಪನ್ ಮಾಡು. ಗಿಫ್ಟ್ ಬಾಕ್ಸ್ ಬೇಕು ಅಂದ್ರೆ ಇದು ಓಪನ್ ಮಾಡು. ಒಂದೇ ಬಿಟ್ಟಲ್ಲ. ಗೈಸ್ ನಮ್ಮ ಅಣ್ಣ ಸುಮಾರು ಬೇಕ್ರಾದ. ಗೈಸ್ ಕೊನೆಯದಾಗಿ ಗೈಸ್ ಈ ಯಾವ ಪ್ರ್ಯಾಂಕು ನೆಕ್ಸ್ಟು ನಮ್ಮ ಅಪ್ಪನ ಮೇಲೆ. ಅಪ್ಪ ಸ್ವಾಮಿಗಳಾಗವ್ರೆ, ಎಷ್ಟು ಬೋದ್ದು ಏನು ಮಾಡಿದ್ದು ಅಂತ ಭಯ ಇದೆ. ಸ್ವಾಮಿಗಳು ಬೇರೆ ಆಗ್ಬಿಟ್ಟದೆ, ಏನು ಮಾಡೋದು ಗೊತ್ತಿಲ್ಲ. ಬನ್ನಿ ನಮ್ಮ ಅಪ್ಪನ ಎಕ್ಸ್ಪ್ರೆಷನ್ ತೋರಿಸ್ಕೊಡ್ತೀನಿ ನಿಮ್ಗೆ. ಅಪ್ಪ ಸ್ವಾಮಿಗಳೇ ನಿಮ್ಗೆ ಗಿಫ್ಟ್ ಕಳ್ಸೋರೆ. ಏನು ಕಳಿಸಿಲ್ಲ ನನ್ಗ ಗೊತ್ತು. ಒಳಗ ಆವಾದ ಸುಮ್ಗ ಯಾತಕ್ ನನ್ಗ ಇದ್ ಮಾಡಕ್ ಹೋದ್ರೆ ಯಾರು ಹೇಳಿದ್ದು? ರೆಡಿಮೇಡ್ ಅವ ನನಗ್ ಗೊತ್ತಿಲ್ವಾ? ಸುಮ್ ಹೋಗಿ ಬೇರೆ ಮಕ್ಕಳುಗಳಿಗೆ ಇದ್ ಮಾಡೋದು ನನ್ಗೆ. ಬಾ 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 ಮಗಳೇ, ತೋರ್ಸೋದೇ ತಾನೆ. ತಗೋ ನೋಡ್ 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 ಬೇಕು. ತಗೋ ತಗೋ ತೆಗ್ದು ನೋಡು ಸಿನಿ, ಏನಾಗಲ್ಲ. ತೆಗ್ದು ನೋಡಿ, ಕೆಳಗಿಳಿಸಿ ತೆಗಿಲಿ. ಇಲ್ಲ ಇಲ್ಲ ತೆಗಿ ನೋಡು ವಾಸಿನ, ತೆಗ್ ನೋಡು ವಾಸಿನ, ತೆಗ್ ನೋಡು ಮಗ. ಅಲ್ಲ ತೆಗ್ದು ನೋಡ್ಬೇಕಂತ ಅಷ್ಟೊಂದು ಆಡ್ತಿದೆ. ಇವಾಗ ಯಾಕೆ ಚಿನ್ನ ಹಿಂಗ್ ಆಡ್ತಿದ್ಯಾ? ಏನ ಮಗ್ಲ ಬಾ, ದೂರ ನಿಂತ್ಕ ತೆಗಿತೀನಿ ಬಾ ಚಿನ್ನ. ಇಲ್ಲಿ ನೋಡಿ, ಇಲ್ಲಿ ಗ್ಯಾರ ಇಲ್ಲಿ ಏನಿಲ್ಲ, ಇಲ್ಲಿ ಏನಿಲ್ಲ. ಹಿಡ್ಕೊಳಕ್ ತೆಗಿ. ತೆಗಿಯಮ್ಮ, ತೆಗೀರಿ ತೆಗೀರಿ. ಚಿನ್ನ ಬಾ ಚಿನ್ನ. ಯಾಕೆ ಸ್ವಾಮಿಗಳೇ ಮಕ್ಳ ಹಂಗ ಇದ್ ಮಾಡ್ಬಾರ್ದು. ಸ್ವಾಮಿಗಳ ಮೇಲೆ ಹೊಡಿಯಂಗಿಲ್ಲ ಸ್ವಾಮಿ. ಹೊಡಿಯಂಗಿಲ್ಲ. ಸರಿ ಪಾಪ ಅಳ್ತಾರ ಬಿಡಿ, ಊಟ ಮಾಡಕ್ಕೆಲ್ಲ ಹಂಗ ಎದ ಸಿಕ್ಕಾಕಂದ್ರೆ ಏನ್ ಮಾಡಿದ್ರು? ಸರಿ ಬಿಡಿ ಆಯ್ತು. ಗೈಸ್ ಜ್ಞಾನವಿ ಭಯ ಪಡಲ್ಲ ಅನ್ಕ ಭಯ ಪಡ್ತಾ ಒಳ್ಳೆ. ಆದ್ರೂ ಮೇಕ್ ಕರ್ಕೋಗಿ ಎದುರಿಸ್ತೀನಿ ಒಳ್ಳೆ. ಬನ್ನಿ ಇವಾಗ. ಜ್ಞಾನವಿಚಿನು ಅಂಬೂಡ ಅಂಬೂಡ ಅಂಬೂಡ. ಓಹೋ ಹಿಡ್ಕೋ ಚಿನ್ನ. ತೆಗಿಯವ ತೆಗಿ ಮಗ್ಲ, ತೆಗಿ ಚಿನ್ನ. ತೆಗಿಯವಾ.
ಈ ಬಾಕ್ಸ್ ಅಲ್ಲಿ ಜ್ಯೂಸ್ ಇದೆ. ಯಾರಿಗೆ ಬೇಕು ಯಾರಿಗೆ ಬೇಕು ಯಾರಿಗೆ ಬೇಕು ಬೇಕಲ್ಲ. ಇವ್ನು ಗುರುಗ್ ಬೇಕಂದೆ. ಗುರು ಕೊಳ್ಳ ನಿಂಗ್ ಬೇಕಾ? ಗುರು ತಗೊಂಬಗ. ತೆಗಿಬಿಡ ಗುರುಗ್ ಬೇಕಂದೆ. ಗುರು ಕೊಟ್ಬಿಡ್ತೀನಿ ಚಿನ್ನು. ನಿಂಗ್ ಬೇಕಾ ಏನು ಬೇಕಾ ಚಿನ್ನು? ಬೇಕಾ ನಿಂಗೆ? ನಿನ್ ಅಲ್ಲ ಅವನು ಏನಿಲ್ಲ. ತೆಗಿಲ್ಲ ಆಯ್ತು ತೆಗಿ ನೋಡ ಅಷ್ಟು ಏನಿಲ್ಲ. ನೀನ್ ತೆಗಿ ಚಿನ್ ನೋಡ್ತೀನಿ. ಲೇ ಅವ್ನು ತೆಗದ್ನಲ್ಲೇ ಪೆದ್ದಿ ನಿನ್ ಕಣ್ಣೆದ್ರಿಗೆ. ನೀನ್ ತೆಗಿ ಹೋಗು ಮೋದೇವಿ. ಮತ್ತೆ ಈ ಪ್ರ್ಯಾಂಕ್ ನ ಸುದೀಪ್ ಅವ್ರು ಮಾಡಿದ್ರು. ಮತ್ತೆ ಇನ್ನೂ ಸುಮಾರು ಜನ ಹಿಂದಿ ಕ್ರಿಯೇಟರ್ಸ್ ವಿಡಿಯೋ ನೋಡಿದೆ ನಾನು. ಸೊ ಅವ್ರ ಹತ್ರ ನಾನು ಕಾಪಿ ಮಾಡೋನಿ ಗೈಸ್ ಈ ಪ್ರ್ಯಾಂಕ್ ವಿಡಿಯೋನ. ಗೈಸ್ ಇವಾಗ ನಮ್ಮ ನೀಲಾವತಿ ಅತ್ತೆಗೆ ಮಾಡ್ತವನಿ ಇನ್ನೊಂದು ಅತ್ತೆಗೆ. ಗೈಸ್ ಇವಾಗ ಈ ಪ್ರ್ಯಾಂಕ್ ನ ನಮ್ಮ ನೀಲಾವತಿ ಅತ್ತೆ ಇನ್ನೊಂದು ಅತ್ತೆಗೆ ವಿಡಿಯೋ ಮಾಡ್ತೀನಿ. ನೀಲಾವತಿ ಅತ್ತೆ ಹಾಯ್, ಹೌ ಆರ್ ಯು? ಅತ್ತೆ ನಿಂಗೊಂದು ಗಿಫ್ಟ್ ನನ್ನ ಕಡೆಯಿಂದ. ನಿನ್ ವಿಡಿಯೋ ನೋಡ್ಬಿಟ್ಟು ನೀವು ಫ್ಯಾನ್ಸ್ ಕಳ್ಸ್ಕೊಟ್ಟಿರೋದು. ಒಂದು ವೆಟ್ಟಲ್ಲಿ ಎತ್ತಬೇಕಂತೆ. ಎತ್ತ ಹೆಂಗಿದ್ದಾವು ಚೆನ್ನಾಗಿದ. ಏಕತೆ ಭಯ ಪಡ್ಬೇಡಿ ಮತ್ತೆ. ಚೆನ್ನಾಗಿದ್ದ ಫ್ರ್ಯಾಂಕ್. ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ ನಮ್ಮ ಅಪ್ಪಾಜನವರು. ಅವ್ರಿಗೆ ನೀವು ಕಳ್ಸಿಕೊಟ್ಟಿರೋ ಗಿಫ್ಟ್ ನ ಇವಾಗ ಅಪ್ಪಾಜನ ಕೈಯಲ್ಲಿ ಓಪನ್ ಮಾಡಿಸ್ತಿದ್ದೀನಿ. ಅಣ್ಣ ಈ ಗಿಫ್ಟ್ ಬಾಕ್ಸ್ ಓಪನ್ ಮಾಡ್ತೀಯಾ? 20 ರೂಪಾಯಿ ಇಸ್ಕೊತೀಯಾ ಹೇಳು. ನಾನು ಸ್ವಲ್ಪ ಇನ್ನೂ 4 ದಿನ ಬದುಕಬೇಕು ಅಂತ ಆಸೆ. ಆಮೇಲೆ ಅಣ್ಣ ಏನ್ ಬಾಂಬ್ ಬಿಟ್ಬಿಟ್ಟು ಬ್ಲಾಸ್ಟ್ ಮಾಡ್ಬಿಟ್ಟಣ ನೀನ? ಕುಂಬಳಕಾಯಿನಲ್ಲಿ ಬಾಂಬ್ ಇಟ್ಬಿಟ್ಟಿದ್ರು ಅಣ್ಣ. ಇದು ಬಾಕ್ಸ್ ಕಣ ಅಟ್ಲೆಲ್ಲ ಇವ್ ಸುಟ್ಟಾಗಲ್ವಾ ಬಾಂಬ್ ಹಾಕಿದ್ರೆ? ಹಿಂಗ್ ಕಳ್ಸಿರೋದು ಅದೇ ಹುಡುಗಿರು ಬಂದಿದ್ರು ಗೊತ್ತಾ? ಹುಡುಗಿರೆಲ್ಲ ಬಂದಿದ್ರಲ್ಲ ಅವರೇ ಕಳ್ಸಿಕೊಟ್ಟಿರೋದು. ತಗೋಣ ಒಂದ್ ಬೆಳೆದಲ್ಲಿ ಎತ್ತಣ. ಅಣ್ಣ ಇದ್ಯಾಕಣ ವಿಡಿಯೋ ತೋರ್ಸು ಬಾ ಈ ಕಡೆಗೆ. ಅಣ್ಣ ಏನ್ ಬಾಂಬ್ ಬಿದ್ದಣ ಅಲ್ಲಿ ಬ್ಲಾಸ್ಟ್ ಆಗಕ್ಕ? ಎತ್ತಣ ಅದ್ಯಾಕಣ ಹೇಳ್ತಿದ್ಯಾ? ಇವು ಕೆಲ ಎದುರ್ಕೊಳ್ಳಲ್ಲ ನಮ್ಮ. ಎತ್ತೋ ಅದು ನಿಜವಾದ ಆಮಲ್ಲ. ಎತ್ತೋ ಯಾವ್ದ ಪ್ಲಾಸ್ಟಿಕ್ ಗೈಸ್ ಇವಾಗ ನಮ್ ದೊಡ್ಡಪ್ಪಂಗೆ ಇದು ಪ್ರ್ಯಾಂಕ್ ಮಾಡ್ತವನಿ. ನಮ್ ದೊಡ್ಡಪ್ಪ ಸಿಕ್ಕಾಪಟ್ಟೆ ಬೈತೆ ಹೆಂಗೆ ಅಂತ ನೋಡಿ. ದೊಡ್ಡಪ್ಪ ನಮ್ ದೊಡ್ಡಪ್ಪಂಗೆ ಗೈಸ್ ನೀವು ಕಳ್ಸಿರೋ ಗಿಫ್ಟ್ ನಮ್ ದೊಡ್ಡಪ್ಪಂಗೆ ಕಳಿಸ್ತವನಿ ನೋಡಿ. ಇವಾಗ ತಗೋ ದೊಡ್ಡಪ್ಪ ಓಪನ್ ಮಾಡು. ಇದು ಕೊಟ್ಬಿಟ್ಟು ಭಯನೇ ಪಡ್ನಿಲ್ಲ ಗೈಸ್ ನಮ್ಮಪ್ಪ. ನಾವು ಎದ್ರಲ್ಲಪ್ಪ ರೌಂಡಿಗೆ ತರ್ಸೋನು ರೌಂಡಿಗೆ ರೌಡಿ ಎದ್ರ ಜೀನ್ಸ ಇಲ್ಲಪ್ಪ. ಅಟ್ಟರ ಫ್ಲಾಪ್ ಇದುವೆ. ಅಪ್ಪ ಜನ ಉಸಿರ ಭಯಪಟ್ಟು ಗೈಸ್ ಇವಳು ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಮಾಡಿದ್ಲು. ನಮ್ಮ ಸಮೋ ಆಕ್ಟಿಂಗ್ ಹೆಂಗಿತ್ತು ಕಮೆಂಟ್ ಮಾಡ್ಬಿಡಿ ನೀವು. ಗೈಸ್ ನಾಳೆ ಎಕ್ಸಾಮ್ ಐತೆ. 5 ಪೈಸೆ ಪ್ರಿಪ್ರೇಷನು ಆಗಿಲ್ಲ ನಾನು. ನಾಳೆ ಆದ್ರೂ ಪಾಸ್ ಆಯ್ತೀನಿ ಅನ್ನೋ ನಂಬಿಕೆ. ನಾಳೆ ಬೆಳಿಗ್ಗೆ ಎಕ್ಸಾಮ್ ಐತೆ 9 ಗಂಟೆ 9:30 ಏನೋ. ಇವಾಗ 10:30 ಟೈಮು. ಒಂದೇ ಒಂದು ಬುಕ್ಕು ತೆಗೆದು ನೋಡಿಲ್ಲ. ಸಬ್ಜೆಕ್ಟ್ ಹೆಸರು ಅಷ್ಟೇ ಗೊತ್ತಿರೋದು ನನಗೆ. ಬಟ್ ಆದ್ರೂ ಪಾಸ್ ಐತೀನಿ ಅನ್ನೋ ನಂಬಿಕೆ. ಇವಾಗ ಓದಕ್ಕೆ ಕುತ್ಕೋತಾವನಿ. ಅರ್ಧ ಗಂಟೆಲಿ ಓದಿ ಎಲ್ಲ ಮುಗಿಸಾಕ್ಬಿಟ್ಟು ನಾಳೆ ಎಕ್ಸಾಮ್ನ 3 ಗಂಟೆ ಗಂಟೆ ಬರೀತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು. ಆಮೇಲೆ ಲವ್ ಯು.